ಸರ್, ಈಗ ನೀವು ರಾಜಕೀಯದಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರ. ನೀವು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಹೇಗಿದೆ? ರಾಜಕೀಯ ಅಂದರೆ ಅಮೂಲ್ಯರು ಯಾವಾಗಲೊಂದು ಹೇಳ್ತಿದ್ದೆ, ಗೋ ವಿತ್ ದ ಫ್ಲೋ ಅಂತ. ಅದು ಸಖತ್ ಸೂಕ್ತ ಅಂತಂದರೆ ರಾಜಕೀಯಕ್ಕೆ ಅಂತ ನನಗನ್ಸುತ್ತೆ. ನಮ್ಮ ತಂದೆಯವರು ಆಗಲೇ ಹೇಳ್ದಂಗೆ ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಾವು ಜನಸೇವೆ ಸ್ಟಾರ್ಟ್ ಮಾಡಲಿಲ್ಲ. ಅದು ರಾಜೇಶ್ವರ ಬೆಳವಣಿಗೆಯಲ್ಲಿ ನಾವು ಹಂಗೆ ಇನ್ವಾಲ್ವ್ ಆಗ್ತಾ ಅಭಿವೃದ್ಧಿ ಅದೇನು ಡೆವಲಪ್ ಆಗ್ತಾ ಹಂಗೆ ನಮ್ಮ ಜನಸಂಪರ್ಕ ಜಾಸ್ತಿ ಆಗ್ತಾ ಬಂತು. ಹಂಗೆ ನಾವು ಪೊಲಿಟಿಕ್ಸ್ ಬಂದ್ವಿ ಅಂತ. ಸೊ ನಾನು ನಮ್ಮ ತಂದೆಯವರ ಹೊರತುಪಡಿಸಿನೂ ನಾನು ಕೋವಿಡ್ ಟೈಮ್ನಿಂದ 6-7 ವರ್ಷದಿಂದ ನನ್ನದೇ ಆದಂಥ ಶ್ರಮ ಜೊತೆಗೆ ಸಕ್ರಿಯವಾಗಿ ರಾಜಕೀಯವಾಗಿ ನಾನು BJP ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀನಿ. ಪಕ್ಷ ನನ್ನ ಗುರುತು ಹಿಡಿದು ಒಂದ್ಸಲ ರಾಜ್ಯದಲ್ಲಿ ಯುವ ಮೋರ್ಚಾ ಜವಾಬ್ದಾರಿನೂ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲೂ ಜವಾಬ್ದಾರಿ ಕೊಡ್ತಾರೆ. ನೆಕ್ಸ್ಟ್ ಕಾರ್ಪೊರೇಟರ್ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಈಗ ಇಲ್ಲ ಮೇಡಮ್, ಟು ಬಿ ಆನೆಸ್ಟ್ ಆ ಥರ ಎಲ್ಲ ಯಾವುದನ್ನು ನಾನು ಯೋಚನೆ ಮಾಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಪಕ್ಷ ಏನಾದರೂ ನಮಗೆ ಈ ಏರಿಯಾದಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ. ಆ್ಯಂಡ್ ಅಧ್ಯಕ್ಷರು ಇರ್ತಾರೆ, ಆ್ಯಂಡ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರ್ತಾರೆ, MLA ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಈ ವಾರ್ಡ್ನಲ್ಲಿ ನಮ್ಗೆ ಕೊಟ್ಟರೆ ಸೂಕ್ತ ಅಂತ ಅನಿಸಿದಾಗ ನಮ್ಗೆ ಕೊಟ್ಟಾಗ ಅವಕಾಶನ ಯಾರು ಬಿಡಲ್ಲ. ರಾಜಕೀಯಕ್ಕೆ ಬಂದಿರೋರು ಯಾರು ಸನ್ಯಾಸಿಗಳಲ್ಲ. ಸೊ ಅಂಥ ಅವಕಾಶ ನಂಗೆ ಖಂಡಿತವಾಗ್ಲೂ ಬಂದಾಗ ಯಾರು ನಂಗೆ ಅವಕಾಶ ಕೊಡ್ತಾರಲ್ಲ ಅವರ ನಂಬಿಕೆನೂ ಹಾಳು ಮಾಡ್ತೀರ, ಜನಗಳ ಪ್ರೀತಿ ಗಳಿಸೋ ಜೊತೆಗೆ ಕೆಲಸ ಮಾಡ್ತೀನಿ. ಇದೇ ಆಗ್ತೀನಿ ಅದೇ ಆಗ್ತೀನಿ ಅಂತ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅಮೂಲ್ಯ ಅವರಾಗಲೇ ಹೇಳ್ತಾ ಇದ್ರು ಪಾಲಿಟಿಕ್ಸ್ ಇಂದ ನಾನು ಒಂಚೂರು ದೂರನೇ ಇದ್ದೀನಿ ಅಂತ. ಸೊ ಆದರೆ ಇವರು ರಾಜಕೀಯದಲ್ಲೇ ತೊಡಗಿಸ್ಕೊಳ್ತಿದ್ದಾರೆ. ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಇದೆ. ಆ್ಯಸ್ ಅ ವೈಫ್ ಅಂದರೆ ನೀವು ಪರ್ಸ್ನಲಿ ಪಾಲಿಟಿಕ್ಸ್ ಇಷ್ಟ ಇಲ್ಲ ಅಂತಂದ್ರೂ ಹೇಗೆ ನೋಡ್ತೀರಾ ಅಂತ? ಅವ್ರದ್ದು ಡೆಫಿನೆಟ್ಲಿ ಅವ್ರು ಮಾಡೋದಕ್ಕೆ ನನ್ನ ಸಪೋರ್ಟ್ ಇರುತ್ತೆ, ನಾನು ಮಾಡೋದಕ್ಕೆ ಅವ್ರ ಸಪೋರ್ಟ್ ಇರುತ್ತೆ. ಸೊ ಇದು ಬೇಡ ಅಂತ, ಲೈಕ್ ಅವ್ರ ಫೀಲ್ಡ್ಗೆ ಮಿಕ್ಸ್ ಆಗೋದು ಬೇಡ ಅಂತ. ಅವರು ಒಳ್ಳೆ ಇನ್ಪುಟ್ಸ್ ಕೊಡ್ತಾರೆ ಪೊಲಿಟಿಕ್ಸ್ ಬಗ್ಗೆ. ಹೌದು, ನೀವು ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ನೀವು ನೋಡಿದೆ ಮೊನ್ನೆ ನೀವು ಅಲ್ಲಿ ಮಾತಾಡಿದ್ದು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದು. ಸೊ ಈ ಥರ ಮಾತಾಡೋಕೆ ಟ್ರೈ ಮಾಡಿ ಅಂತ. ಸೊ ಸಿನಿಮಾ ಬಗ್ಗೆನೂ ನನಗೇನು ಅನಿಸುತ್ತೆ, ಆನೆಸ್ಟ್ ಕ್ರಿಟಿಕ್ ಆಗಿ ನಾನು ಹೇಳ್ತೀನಿ, ಮೌಲ್ಯ ಐ ಥಿಂಕ್ ಈ ಥರ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಒಬ್ಬ ಆಡಿಯನ್ ಆಗಿ ಹೇಳ್ತೀನಿ, ಅವರೊಬ್ಬ ಪಬ್ಲಿಕ್ ಆಗಿ ನನ್ನ ಹತ್ರ ಮಾತಾಡ್ತಾರೆ. ಸೊ ಅಷ್ಟು ಇನ್ಪುಟ್ಸ್ ನಮ್ಮಿಬ್ಬರಿಗೂ ಕೊಡೋಷ್ಟು ಬಾಂಡಿಂಗ್ ಇದೆ. ಆ್ಯಂಡ್ ಜೊತೆಗೆ ಒಂದು ಕ್ಲಾರಿಟಿನೂ ಇದೆ. ಸೊ ಐ ಹ್ಯಾವ್ ಟು ಸಪೋರ್ಟ್ ಹರ್ ಆ್ಯಂಡ್ ಶಿ ಹ್ಯಾಸ್ ಸಪೋರ್ಟ್ ಮೀ, ಶಿ ಈಸ್ ಸಪೋರ್ಟಿಂಗ್ ಮೀ. ಸೊ ಈ ಥರ ಕೋವಿಡ್ ಟೈಮಲ್ಲೂ ಕೂಡ ನೀವು ವ್ಯಾಕ್ಸಿನೇಷನ್ಗೆ ತುಂಬ ನೀವಿಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ರಿ, ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಅದಕ್ಕೆ. ಸೊ ಆ ಟೈಮಲ್ಲಿ ಯೂಶಲಿ ಕೋವಿಡ್ಡು ಭಯ ಇರುತ್ತೆ. ಹೌದು, ನೀವು ಯಾವ ರೀತಿ ನೀವು ಫೇಸ್ ಮಾಡಿದ್ರಿ ಆ ಸಿಚುವೇಶನ್ನ? ನಾನು ಹೇಳ್ತಾ ಇದ್ದೆ, ನಾನು ಹಿ ಈಸ್ ಡೂಯಿಂಗ್ ಸೆಲ್ಫ್ಲೆಸ್ಲಿ, ಅಂದರೆ ಯಾವುದೇ ಒಂದು ಪಕ್ಷ ಅದು ಇದು ಅಂತಲೂ ಇಲ್ಲದೆ ಮಾಡ್ತಾಯಿದ್ರು. ನನಗೆ ಅದೊಂದು ಪರ್ಸ್ನಲಿ ಇತ್ತು, ಯಾಕೆಂದರೆ ಎಲ್ಲ ಇಲ್ಲೇ ನಡೀತಾ ಇತ್ತು. ಪ್ರತಿಯೊಂದೂ ಎಲ್ಲ ಇಲ್ಲಿಂದ ತೊಗೊಂಡು ಹೋಗೋದು ಮಾಡೋದು ಎಲ್ಲ. ಸೊ ಐ ವಾಸ್ ಲಿಟಲ್ ವರಿಡ್, ಬೇಕಾ ನೆಸೆಸರಿ ಇದೆಯಾ ಅಂತ ಇದ್ದೆ. ಬಟ್ ಅವರು ತುಂಬ, ನಾನು ಆ್ಯಕ್ಚುಲಿ ಅವರು ಅಂದರೆ ಒಬ್ಬ ಪಾಲಿಟಿಷಿಯನ್ ಆಗಿ ನಾನು ಒಂದು ಸೆಲ್ಫ್ಲೆಸ್ ಆಗಿ ಅವ್ರು ಯೋಚನೆ ಮಾಡ್ತಾರೆ ಅಂತ ನನಗೆ ಆ ಪರ್ಸ್ಪೆಕ್ಟಿವ್ ಆಫ್ ಜಗದೀಶ್ ಅವ್ರನ್ನ ನೋಡಿದ್ದೆ ನಾನು ಕೋವಿಡ್ನಲ್ಲಿ. ಅಲ್ಲಿ ತನಕ ನಾನು ತುಂಬ ಮೇಲ್ಮೇಲೆ ನೋಡ್ತಾ ಇದ್ದೆ ಅವ್ರ ಬಗ್ಗೆ, ಅಷ್ಟು ನನಗೆ ಇನ್ ಡೆಪ್ತಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಕೋವಿಡ್ನಲ್ಲೇ ಅವರು ಎಷ್ಟು ಸ್ಲಮ್ಸ್ಗಳಿಗೆಲ್ಲ ಹೋಗಿ ದಿನ ಊಟ ತಲುಪಿಸ್ತಾ ಇದ್ರು. ಸೊ ಆ ಟೈಮ್ನಲ್ಲೇ ನಾನು ಅವ್ರನ್ನ ಅಷ್ಟು ಸೆಲ್ಫ್ಲೆಸ್ ಆಗಿ, ಓಕೆ ದೇರ್ಸ್ ಒಂದು ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಇಸ್ ದೇರ್, ಏನೇ ಆಗಲಿ ಏನೋ ಒಂದು ಮಾಡಬೇಕು ಅಥವಾ ಒಂದು ಸರ್ವಿಸ್ ಓರಿಯೆಂಟೆಡ್ ಪರ್ಸನ್ ಥರ ಇರ್ಬೋದು, ಆ ಥರದ್ದೊಂದು ಅವ್ರ ಮೈಂಡಲ್ಲಿ ಇಷ್ಟು ಸೆಲ್ಫ್ಲೆಸ್ ಆಗಿದೆ ಅಂತ ನನಗೆ ಅರ್ಥ ಆಗಿದೆ ಅವಾಗ. ಸರ್, ಸದ್ಯ ರಾಜ್ಯ ರಾಜಕೀಯದಲ್ಲಿ ಈ ಕ್ಷೇತ್ರ ಏನಿದೆ ಸಾಕಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನೀವು ಕೂಡ ರಾಜಕೀಯದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರೋದ್ರಿಂದ ಈಸಿ ಇದೆ ಅಂತ ಅನ್ಸುತ್ತಾ ಪಾತ್? ಮೇಡಮ್, ಒಳ್ಳೆ ಲೀಡರ್ಗಳಿಗೆ ಯಾವತ್ತೂ ಪಾತ್ ಈಸಿ ಇರಲ್ಲ. ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಪಾತ್ ಈಸಿ ಇರುತ್ತೆ. ಸೊ ನಮಗೆ ಶಾರ್ಟ್ ಕಟ್ಸ್ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿರೋದೇ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಮಾಡೋವಂಥದ್ದು. ಸಹಜವಾಗಿ ನೀವು ಯಾವುದೇ ಫೀಲ್ಡ್ಗೆ ಹೋದ್ರೂ ಅಡೆತಡೆಗಳು ಇರ್ತವೆ, ಅದನ್ನು ಮೀರಿ ನಿಲ್ಲದೆ ಒಂದು ನಾಯಕತ್ವ. ಜನಗಳಿಗೆ ಬೇಸಿಕ್ ಆಗಿ ನಾವು ಕೊಡಬೇಕಾಗಿರೋಂಥದ್ದು 4, ಅದು ಸ್ಪೆಷಲಿ ಟ್ಯಾಕ್ಸ್ ಕಟ್ಟೋದು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ. ಒಂದು ಇನ್ಫ್ರಾಸ್ಟ್ರಕ್ಚರು, ಒಂದು ಗಾರ್ಬೇಜು, ಒಂದು ಲೈಟ್, ಒಂದು ವಾಟರ್.
ಇಷ್ಟನ್ನು ನಾವು ಯಾವುದೇ ಸರ್ಕಾರ ಆಗಿರಲಿ ಅದು ಬೇಸಿಕ್ಕಾಗಿ ಮಾಡಬೇಕು. ಅಮೂಲ್ಯ ಅವರಿಗೆ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು ಅಂತ? ಸ್ಪೋರ್ಟ್ ಅಮೂಲ್ಯ ಅವ್ರಿಗೆ ಕ್ರಿಕೆಟ್ ಅಂತೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತು. ನಂಗೆ ನೋಡಿದ್ರು ಗೊತ್ತಾಗಲ್ಲ ಕ್ರಿಕೆಟ್, ಅಷ್ಟು ಬಾಡಿದ್ದೀನಿ ನಾ ಕ್ರಿಕೆಟಲ್ಲಿ. ಮುಂಚೆ ಆಟ ಬಂದು 50 ಹೊಡೆದಮ್ಮ ಅಂತಂದರೆ ಹೌದಾ ಓಕೆ ಅಂದರೆ ಅವ್ರಿಗೆ ಏನೋ ಅರ್ಥ ಆಗಲ್ಲ. ಸೊ ಬಟ್ ಬೇಸಿಕಲಿ ಮಕ್ಕಳೆಲ್ಲ ಆಡೋದ್ರಿಂದ ಇವಾಗ ಮಕ್ಳಿಗೆ ಕರ್ಕೊಂಡು ಆಡೋ ಕಡೆ ಬರ್ತಾರೆ, ನೋಡ್ತಾರೆ, ಮಕ್ಕಳೆಲ್ಲ ಎಂಜಾಯ್ ಮಾಡಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.